ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಮಿಲ್ಕ್ ಪೌಡರ್ ಇಂದ ಗುಲಾಬ್ ಜಾಮೂನ್ ಮಾಡೋಣ. ಒಂದ್ ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂತಾ ಇದೀನಿ. ಇವಾಗ ಇದ್ರಲ್ಲಿ ಹಾಫ್ ಕಪ್ ಹಾಲು ಹಾಕೋಬೇಕು. ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ 1 ಕಪ್ ಮಿಲ್ಕ್ ಪೌಡರ್ ಹಾಕೋಬೇಕು. ಇದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 to 3 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ ಈ ತರ ಪ್ಯಾನ್ ಇಂದ ಸಪರೇಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇವಾಗ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇದು ತಣ್ಣಗಾಗೋವರೆಗೂ ಇದನ್ನ ಹಾಗೆ ಬಿಡ್ಬೇಕು. ಇವಾಗ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಒಂದ್ ಪ್ಯಾನ್ ಅಲ್ಲಿ 1 ಕಪ್ ಶುಗರ್ ಹಾಕೊಂತ ಇದೀನಿ. ಅದ್ರಲ್ಲಿ 1 ಕಪ್ ವಾಟರ್ ಹಾಕೋಬೇಕು. ಹಾಗೆ 2 ಏಲಕ್ಕಿ ಹಾಕೋಬೇಕು. ಇದನ್ನ ಶುಗರ್ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆಗೋವರೆಗೂ 2 to 3 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಕುಕ್ ಮಾಡೋ ಅಷ್ಟಿಲ್ಲ. ನಾನಿಲ್ಲಿ ಸ್ಯಾಫ್ರನ್ ಹಾಕೊಂತ ಇದೀನಿ. ಸ್ಯಾಫ್ರನ್ ಆಪ್ಷನಲ್. ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಇವಾಗ ಇದ್ರಲ್ಲಿ 2 ಟೇಬಲ್ ಸ್ಪೂನ್ ಮೈದಾ ಫ್ಲೋರ್ ಹಾಕೋಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಡೋ ರೆಡಿ ಮಾಡ್ಕೋಬೇಕು. ನನ್ನ ಫಸ್ಟ್ ವಿಡಿಯೋ ಅಲ್ಲೇ ಹೇಳಿದ್ದೆ ಮಿಲ್ಕ್ ಪೌಡರ್ ಇಂದಾನು ಗುಲಾಬ್ ಜಾಮೂನ್ ಮಾಡ್ಬೋದಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಡೋ ರೆಡಿ ಮಾಡ್ಕೊಂಡು ಇವಾಗ ಇದ್ರಲ್ಲಿ ಸ್ಮಾಲ್ ಸ್ಮಾಲ್ ಬಾಲ್ಸ್ ರೆಡಿ ಮಾಡ್ಕೋಬೇಕು. ಯಾವ್ದೇ ತರ ಕ್ರ್ಯಾಕ್ಸ್ ಇರಬಾರ್ದು. ನೋಡಿ ಈ ತರ ಶೇಪ್ ಮಾಡ್ಕೊಂಡು ಇವಾಗ ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಅನ್ನ ಲೋ ಅಲ್ಲೇ ಇಡ್ಕೋಬೇಕು. ಹೈ ಅಲ್ಲಾಗ್ಲಿ ಮೀಡಿಯಂ ಅಲ್ಲಾಗ್ಲಿ ಇಡಬಾರ್ದು. ನೋಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಇದನ್ನ ಶುಗರ್ ಸಿರಪ್ ಅಲ್ಲಿ ಹಾಕೊಳ್ಳೋಣ. ಮಿಕ್ಕಿರೋ ಜಾಮೂನ್ ಅನ್ನು ಈ ತರಾನೇ ಸೇಮ್ ಫ್ರೈ ಮಾಡ್ಕೊಂಡು ನಾನು ಶುಗರ್ ಸಿರಪ್ ಅಲ್ಲಿ ಹಾಕೊಂತ ಇದೀನಿ. ಇದನ್ನ 4 to 5 ಅವರ್ಸ್ ರೆಸ್ಟ್ ಕೊಡ್ಬೇಕು. ಅವಾಗ ಜಾಮೂನ್ ರೆಡಿ ಆಗುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಬೇಕಂತ ಕಾಮೆಂಟ್ ಮಾಡಿ ಹೇಳಿ.